ರಾಜ್ಯದ 15 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಆಲಿಕಲ್ಲು ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿರುವಂತದ್ದು ವರ್ಣಾರ್ಭಟಕ್ಕೆ ತತ್ತರಿಸಿ ಹೋಗಿದೆ. 15ಕ್ಕೂ ಹೆಚ್ಚು ಜಿಲ್ಲೆಗಳು ಆಲಿಕಲ್ಲು ಮಳೆಗೆ ಬಾಳೆ, ತೆಂಗು, ಮಾವು, ಅಡಿಕೆ ಎಲ್ಲವೂ ಕೂಡ ನಾಶವಾಗೋಗಿದೆ. ರಾಶಿ ರಾಶಿ ಆಲಿಕಲ್ಲು ನೋಡಿ ನಿಬ್ಬೆರಗಾಗಿದ್ದಾರೆ ಜನ. ಆಲಿಕಲ್ಲು ಮಳೆಗೆ ಬಾಳೆ, ತೆಂಗು, ಮಾವು, ಅಡಿಕೆ ಎಲ್ಲವೂ ಕೂಡ ಸರ್ವನಾಶವಾಗಿರುವಂಥದ್ದು. ರಾಶಿ ರಾಶಿ ಆಲಿಕಲ್ಲನ್ನ ನೋಡಿ ನಿಬ್ಬೆರಗಾಗಿದ್ದಾರೆ ಜನ. ಬೆಂಗಳೂರಿನಲ್ಲೂ ಕೂಡ ಅಕಾಲಿಕ ಮಳೆಗೆ ಜನ ಕಂಗಾಲಾಗಿರುವಂಥದ್ದು. ಆಲಿಕಲ್ಲು ಮಳೆ ಅಬ್ಬರಕ್ಕೆ ಕಾಶ್ಮೀರದಂತಾಗಿದೆ ರಸ್ತೆಗಳೆಲ್ಲವೂ ಕೂಡ. ಯಲಹಂಕದ ಬಾಗಲೂರು ಕಂಟ್ರಿ ಕ್ಲಬ್ ಸಮೀಪದ ರಸ್ತೆ ಎಲ್ಲವೂ ಕೂಡ ಜಲಾವೃತವಾಗಿದೆ. ಸಡನ್ ಆಲಿಕಲ್ಲು ಮಳೆಗೆ ಹವಾಮಾನ ವೈಪರೀತ್ಯ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನೋಡ್ತಾ ಇರಬಹುದು, ಆಲಿಕಲ್ಲು ಮಳೆಗೆ ಅಪಾರ ಪ್ರಮಾಣದ ನಷ್ಟವಾಗಿರುವಂಥದ್ದು. ವರ್ಣಾರ್ಭಟಕ್ಕೆ 15ಕ್ಕೂ ಹೆಚ್ಚು ಜಿಲ್ಲೆಗಳು ತತ್ತರಿಸಿ ಹೋಗಿದೆ. ಬಾಳೆ, ತೆಂಗು, ಮಾವು, ಅಡಿಕೆ ಎಲ್ಲವೂ ಕೂಡ ನಾಶವಾಗಿರುವಂಥದ್ದು. ಬೆಳೆಗಂತೂ ಸಿಕ್ಕಾಪಟ್ಟೆ ಹಾನಿಯಾಗುತ್ತೆ. ಆಲಿಕಲ್ಲು ಮಳೆ ಆಯಿತು ಅಂತ ಹೇಳಿದ್ರೆ, ಇವಾಗ ಮಾರ್ಚ್ ಅಂತ ಹೇಳಿದ್ರೆ ಎಲ್ಲ ಚಿಗುರು ಹೊಡಿತಾ ಇರುತ್ತೆ. ಎಲ್ಲವೂ ಕೂಡ ಹೂವು ಮತ್ತು ಹಣ್ಣುಗಳಲ್ಲಿ ಆಗಿರ್ಬೋದು, ಮತ್ತು ಬೀಜವನ್ನು ಉಳೋದಾಗಿರ್ಬೋದು, ಎಲ್ಲವೂ ಕೂಡ ಈ ಸಮಯದಲ್ಲಿ ಆಗ್ತಾ ಇರುವಂಥದ್ದು. ಈಗ ಆಲಿಕಲ್ಲು ಮಳೆ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಮುಗಿಯಿತು, ಬೆಳೆ ಕಂಪ್ಲೀಟಾಗಿ ನಾಶ ಆಗೋಗುತ್ತೆ. ಬರೋದೇ ಇಲ್ಲ. ಇನ್ ಕೇಸ್ ಬಂದರೂ ಕೂಡ ಕಂಪ್ಲೀಟಾಗಿ ಕೊಳೆತು ಹೋಗುವಂತಹ ಸ್ಥಿತಿಯನ್ನು ತಲುಪಿ ಹೋಗುತ್ತೆ. ಸಾಕಷ್ಟು ಇಲ್ಲಿ ಹಾನಿ ನಷ್ಟ ಆಗ್ತಾ ಇರೋದು ರೈತರಿಗೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ರಸ್ತೆಗಳೆಲ್ಲವೂ ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಈ ಮಟ್ಟಿಗೆ ಆಲಿಕಲ್ಲು ಬಿದ್ದಿರೋದ ನೋಡಿ. ನಾವು ಬರೀ ಬೆಂಗಳೂರು ಮತ್ತೆ ಹೊರಗೆ ಹಾಸನ ಅಲ್ಲೆಲ್ಲ ಈ ತರ ಆಲಿಕಲ್ಲು ಬಿದ್ದಿರೋದ ನೋಡಿದ್ವಿ. ನಾವು ಇಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಈ ಮಟ್ಟಿಗೆ ಆಲಿಕಲ್ಲು ಬಿದ್ದಿರೋದ ನೋಡಿ. ಇದು ಬಾಗ್ಲೂರು ಮತ್ತು ಕಂಟ್ರಿ ಕ್ಲಬ್ ಮಧ್ಯದಲ್ಲಿ ಸಾತ್ನೂರ್ ಅಂತ ಹೇಳಿ ಈ ಪ್ಲೇಸ್ ಹೆಸರು. ಒಂದು ಅರ್ಧ ಮುಕ್ಕಾಲು ಮಳೆ ಬಿದ್ದಿದೆ. ಮಳೆ ಜೊತೆಗೆ ಆಲಿಕಲ್ಲು ಬಿದ್ದಿದೆ. ಇದನ್ನ ನೋಡಕ್ ನಾವೆಲ್ಲ ಸ್ವಿಟ್ಜರ್ಲ್ಯಾಂಡ್ ಆ ಸೈಡ್ ಹೋಗ್ಬೇಕಿತ್ತು. ಅದೇ ಇವತ್ತು ಬೆಂಗಳೂರಲ್ಲಿ ನಮ್ ಸಾತ್ನೂರಲ್ಲಿ ಬಿದ್ದಿದೆ. ವರ್ಷದ ಮೊದಲನೇ ಮಳೆಗೆ ಈ ರೀತಿ ಬಂದಿರತಕ್ಕಂಥದ್ದು ಎಷ್ಟು ಖುಷಿ ತಂದಿದೆ ಅಂತ ಹೇಳಿ. ತುಂಬಾ ಖುಷಿ. ಒಳ್ಳೆ ಚೆನ್ನಾಗಿ ಮಳೆ ಆಗಿದೆ. ತುಂಬಾ ಖುಷಿ ಪಟ್ಟಿದೆ. ಅದ್ರ ಜೊತೆಗೆ ಈ ತರ ಒಂದು ಆಲಿಕಲ್ಲಿಂದ ರಾಶಿನ ನಾವು ನೋಡೋಕ್ ಸಿಕ್ಕಿರೋದು ಇಟ್ಸ್ ಅಮೇಜಿಂಗ್. ಓಕೆ, ಖುಷಿ ಆಗುತ್ತಾ? ತುಂಬಾ ತುಂಬಾ. ಅದಕ್ಕೋಸ್ಕರ ಬಾಗ್ಲೂರಿಗೆ ಮಕ್ಕಳೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದೀವಿ. ಹಬ್ಬದ ಇದೆಂದು ನೋಡ್ತಾ ಇರ್ಬೋದು, ಜನರೆಲ್ಲ ತುಂಬ ಖುಷಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಂತೂ. ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕಿತ್ತು, ಮತ್ತೆಲ್ಲೋ ಹೋಗ್ಬೇಕಿತ್ತು, ಬಟ್ ಆದರೆ ಇಲ್ಲೇ ಬೆಂಗಳೂರಿನಲ್ಲೇ ಈ ರೀತಿಯಾಗಿ ಇಷ್ಟೊಂದು ಆಲಿಕಲ್ಗಳನ್ನ ನೋಡೋದು ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದ್ದಾರೆ. ಬಟ್ ಸಾಕಷ್ಟು ಇದರಿಂದ ಆಲಿಕಲ್ಲು ಮಳೆಯಿಂದ ಏನಪ್ಪ ಅಂತ ಹೇಳಿದ್ರೆ, ಹೌದು ಬೆಂಗಳೂರು ಜನತೆಗೆ ನೋಡಿ ಖುಷಿ ಏನೋ ಆಗುತ್ತೆ, ಬಟ್ ರೈತರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಬೆಳೆಗಳಿಗೆ ನೇರವಾಗಿ ಬಂದು ಆಲಿಕಲ್ಲು ತಟ್ಟದಂತಹ ಸಂದರ್ಭದಲ್ಲಿ ಆ ಹೂವಿಗಾಗಿರ್ಬೋದು, ಬೀಜಕ್ಕಾಗಿರ್ಬೋದು, ಈಗ ಚಿಗುರೊಡೆಯುವಂತಹ ಸಮಯ ಮಾರ್ಚ್ ಅಂತ ಹೇಳಿದ್ರೆ ಸಾಕಷ್ಟು ಬೆಳೆ ನಾಶ, ಬೆಳೆ ಹಾನಿಗಳು ಉಂಟಾಗ್ಬಿಡುತ್ತೆ. ಇನ್ನೇನು ಸರ್ಕಾರದಿಂದ ಪರಿಹಾರ ಅಂತೂ ನೆಚ್ಕೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ಅವ್ರು ಕೊಡೋ ಪರಿಹಾರ ಅವರು ಏನು ಬಂಡವಾಳವನ್ನು ಹೂಡಿರ್ತಾರೆ ಅದಕ್ಕೂ ಕೂಡ ಸಾಕಾಗೋದಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ. ಫೈನಲಿ ಇಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ನಿನ್ನೆ ಕೂಡ ನೋಡ್ತಾ ಇದ್ವಿ, ಸಾಕಷ್ಟು ಕಡೆ ಪಪ್ಪಾಯ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಮತ್ತು ಟೊಮ್ಯಾಟೊ ಕಾಯಿಗಳಾಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಬಳ್ಳಿನ ಬೆಂಡಾಗಿ ಹೋಗ್ಬಿಟ್ಟಿತ್ತು ಗಾಳಿ ಮಳೆಗೆ. ಹೀಗಾಗಿ ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಮಳೆ. ಬಟ್ ಬೆಂಗಳೂರು ಜನರಿಗೆ ಆಲಿಕಲ್ಲು ಮಳೆ ನೋಡ್ಬಿಟ್ಟು ತುಂಬ ಖುಷಿ ಪಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಂದರೆ ಬೇರೆ ಕಡೆಯಿಂದ ಬಂದು ಆಲಿಕಲ್ಲನ್ನು ತೋರಿಸೋದಕ್ಕಾಗಿಯೇ ಬೇರೆ ಕಡೆಯಿಂದ ಬಂದು ತೋರಿಸ್ತಾ ಇದೀವಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಬಟ್ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಕಂಪ್ಲೀಟ್ ಆಗಿ ರೋಡ್ ಫುಲ್ ಆಲಿಕಲ್ಗಳು ನೋಡೋದಕ್ಕೆ ಒಂದು ರೀತಿಯಾಗಿ ಚೆನ್ನಾಗಿ ಅನಿಸುತ್ತೆ, ಒಂದು ರೀತಿಯಾಗಿ ವಿಭಿನ್ನವಾಗಿ. ಬಟ್ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು. ಬೆಂಗಳೂರಲ್ಲೂ ಕೂಡ ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗಿದೆ. ಸಾಕಷ್ಟು ಅವಾಂತರವನ್ನೇ ಉಂಟು ಮಾಡಿದೆ ಈ ಬೇಸಿಗೆ ಮಳೆ ಅನ್ನುವಂಥದ್ದು. ಹೀಗೇನೆ ಬೆಳಗ್ಗೆ ಪೂರ ಬಿಸಿಲು ಕಾದ್ಬಿಟ್ಟು ಸಂಜೆ ಕಂಟಿನ್ಯೂಸ್ಲಿ ಮಳೆ ಹೊಡೆಯುವಂಥದ್ದು. ನೋಡಿ, ವಾಹನ ಸವಾರರು ಕೂಡ ಆಲಿಕಲ್ಲಲ್ಲಿ ಆಟ ಆಡೋದಕ್ಕೆ ಚಿಕ್ಕ ಮಕ್ಕಳ ಥರ ನಿಂತ್ಕೊಂಡಿದ್ದಾರೆ. ಒಂದು ರೀತಿಯಾಗಿ ಬೆಂಗಳೂರು ಜನರಿಗೆ ವಿಶಿಷ್ಟವಾದ ವಿಭಿನ್ನವಾದಂತಹ ಫೀಲ್ ಅಂತೂ ಕೊಡುತ್ತೆ. ಬಟ್ ಸಾಕಷ್ಟು ತೊಂದರೆ ಕೂಡ ಆಗಿದೆ ಕೆಲವು ಕಡೆ. ರೈತರಿಗಂತೂ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿರುವಂಥದ್ದು ಆಲಿಕಲ್ಲು ಮಳೆಯಿಂದಾಗಿ. ಮತ್ತು ಆಲಿಕಲ್ಲು ತುಂಬ ಡೇಂಜರ್ ಕೂಡ ಹೌದು. ಮಕ್ಕಳನ್ನೆಲ್ಲ ಜಾಸ್ತಿ ಅದರಲ್ಲಿ ಆಟ ಆಡಲಿಕ್ಕೂ ಕೂಡ ಬಿಡಬಾರ್ದು. ಬಿಕಾಸ್
ಒಂದು ಕಡೆ ಶಿವಮೊಗ್ಗದಲ್ಲಿ ಆಗಿರುವಂತಹ ಆಲಿಕಲ್ಲು ಮಳೆ ದೃಶ್ಯಗಳು, ಮತ್ತೊಂದು ಕಡೆ ದೇವನಹಳ್ಳಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಫುಲ್ ಆಲಿಕಲ್ಲಿಂದ ತುಂಬ ಹೋಗಿದೆ ನೋಡಿ ಎಷ್ಟೊಂದು. ಸೊ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಆಲಿಕಲ್ಲು ಮಳೆ ಆಗಿರುವಂಥದ್ದು ಒಂದು ರೀತಿ ಕಾಶ್ಮೀರ ನೋಡ್ದಂಗೆ ಆಗ್ತಾ ಇದೆ. ಇನ್ನೊಂದು ಕಡೆ ಚಿತ್ರದುರ್ಗ, ಸೊ ಅಲ್ಲಿ ಪಾಪ ರೈತರು ಬೆಳೆ ಹಾನಿ ಆಗಿರುವಂಥದ್ದು, ಪಪ್ಪಾಯ ಮತ್ತು ದಾಳಿಂಬ್ರೆ ಮತ್ತು ಈ ಟೊಮ್ಯಾಟೊ ಸಸಿಗಳು, ಸೊ ಇಲ್ಲೆಲ್ಲವೂ ಕೂಡ ನೋಡಿ ಕಂಪ್ಲೀಟಾಗಿ ಬೆಂಡಾಗಿ ಹೋಗ್ಬಿಟ್ಟಿದೆ. ಎಲ್ಲ ಕಂಪ್ಲೀಟ್ ಕೋಟಿ ಕೋಟಿ ಬೆಳೆ ಅಂತೆ ನಾಶ ಆಗಿರೋದು ಅಲ್ಲೆಲ್ಲ ಊರಲ್ಲಿ, ಚಿತ್ರದುರ್ಗ ಕಡೆ ಎಲ್ಲ ಹೇಳ್ತಾ ಇದ್ರು ರೈತರು. ನೋಡಿ ಟೊಮ್ಯಾಟೊ ಎಲ್ಲ ಆಲಿಕಲ್ಲು ಬಡ್ದ್ಬಿಟ್ಟು ಆಲ್ರೆಡಿ ಆ ಡಾಟ್ಸ್ ಕಾಣಿಸ್ತಾ ಇದೆ. ಎಲ್ಲಿ ಬಡ್ದಿರತ್ತೋ ಅಲ್ಲೇ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಿನ್ನೆ ಆಗಿರುವಂಥದ್ದು ಚಿತ್ರದುರ್ಗದಲ್ಲಿ, ಸೊ ಕಂಪ್ಲೀಟ್ ಆಗಿ ಬೆಳೆ ನಾಶ ಆಗಿದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ.